ನನ್ನ ನೆಲದಲ್ಲಿ ನನಗೆ ಏನು ಸಿಕ್ಕಿಲ್ಲ ಅಂದರೆ ನಿಮ್ಮ ಜಗತ್ತಿನಲ್ಲಿ ಎಲ್ಲೂ ಏನೂ ಸಿಗಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಪ್ರಾಮಿಸಿಂಗ್ ಕೊಟ್ಟಿದ್ರೆ ನನಗೆ ಹಿಂದಿ ಇಂಡಸ್ಟ್ರಿ ಕರೆಯುತ್ತೆ. ಒಂದು ಸಣ್ಣ ಪಾತ್ರ ಮಾಡಲಿ, ದೊಡ್ಡ ಪಾತ್ರ ಮಾಡಲಿ, ಯು ಆರ್ ದ ಪಾರ್ಟ್ ಆಫ್ ದ ಸಿನಿಮಾ. ಕೆಲಸ ಮಾಡಿದ ನಿರ್ದೇಶಕರು ಏನು ಹೇಳಿದ್ರು ಅಂದರೆ, ಲೋ ಬಜೆಟ್ ಸಿನಿಮಾ, ಸ್ಟೋರಿ ನೋಡಿದ ತಕ್ಷಣ ಇದನ್ನ ಈ ಸಂಡೇ ಮಾಡೋಣ. ಫಸ್ಟ್ ನಂದೇ ಮಾಡಿದ್ದವರು ಶಾರ್ಟ್ ಫಿಲ್ಮ್. ಕರೋನಾ ಬಂತು, ಪ್ರೊಡ್ಯೂಸರ್ಗೆ ಹೊರೆ ಆಯಿತು, ಸಿನಿಮಾ ನಿಂತೋಯ್ತು. ಆದರೆ ಸಾಕಿ ಉಳಿತು. ಆ ಥಿಯೇಟರ್ಗೆ ಯಾರು ಹೋಗಕ್ಕೆ ಇಷ್ಟಪಡಲ್ಲ ಫ್ಯಾಮಿಲಿ ಆಡಿಯನ್ಸ್, ಬಿಕಾಸ್ ಆಫ್ ಅಲ್ಲಿ ಸರ್ ಒಂದು ಸಿನಿಮಾ ಅಂದರೆ ಫ್ರೀ ಆಫ್ ಕಾಸ್ಟ್ ಟಿಕೆಟ್ ಇದೆಯಾ ಅಂತ ಕೇಳ್ತಾರೆ, ಟಿಕೆಟ್ ಬರಲಿ ಅನ್ನೋದು ಕೇಳ್ತಾರೆ. ಅದೊಂದು ಬೇಸರ ಇದೆ ಸರ್ ನಮಗೆ. ಬೆಂಗಳೂರಲ್ಲಿ ನಾನು ಸ್ಟ್ರಗ್ಲಿಂಗ್ ಮಾಡಬೇಕಾದ್ರೆ ಯಾರ ಲೇಡಿ ಡೈರೆಕ್ಟರ್ಗೆ ಆ್ಯಡ್ ಶೂಟ್ ಕೊಡಲ್ಲ, ಆ್ಯಸ್ ಎ ಮಾಡೆಲ್ ಆಗಿ ಕರೀತಾರಷ್ಟೇ. ಯಾ ಲೇಡಿ ಡೈರೆಕ್ಟರ್ಗಳು ಸುಮಾರು ಅದರಲ್ರಿ, ಯಾರು ನನಗೆ ಕರೀಲೇ ಇಲ್ಲ ಕೆಲಸಕ್ಕೆ. ಇವತ್ತು ನಾನು ಇಟ್ಟೆಲ್ಲ ಮಾಡಿನಂದ್ರೂ ಕರೆಯಲ್ಲ. ತಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ, ಆ ಘಟನೆ ಇಟ್ಟು ಆಳವಾಗಿ ಅವ್ರಿಗೆ ಕಾಡಿರುತ್ತೆ, ಅವ್ರಿಗೇನೋ ಸಮಸ್ಯೆ ಆಗಿರುತ್ತೆ, ಅದನ್ನೇ ಕಥೆಯಾಗಿ ಬರೆದಿರ್ತಾರೆ ಸರ್. ಇಲ್ಲಿ ನನಗೆ ಕಾಂಪಿಟೇಟ್ರು ಯಾರೂ ಇಲ್ಲ. ನಿನ್ನ ಕತೆ, ನಿನ್ನ ಸಮಸ್ಯೆ ನಿಮಗೆ ಈಗಿನ ಜನ್ರೇಷನಲ್ಲಿ ನಾನು ಶುರು ಮಾಡಬೇಕಿತ್ತು ಅಂತ ನನಗೆ ಅನಿಸುತ್ತೆ ಸರ್. ಎಲ್ಲವೂ ಇದೆ ಸರ್, ಏನಿಲ್ಲ ಸರ್. ಇವಾಗ ಯೂಟ್ಯೂಬಲ್ಲಿ ನಿಮ್ಗೆ ಏನೇ ಒಂದು Investing in cinemas without cinema knowledge is injurious to you, your family, and the audience too. Annadata Sukhi Bhava. ಹದಿನೈದಕ್ಕಿಂತ ಹೆಚ್ಚು ಕಿರುಚಿತ್ರಗಳನ್ನ ಮಾಡಿದ್ದೀರಾ, ಹಲವಾರು ಡಾಕ್ಯುಮೆಂಟ್ರಿಗಳನ್ನ ಮಾಡಿದ್ದೀರಾ. ಇದಕ್ಕಿಂತ ಮುಂಚೆ ಒಂದು ಚಲನಚಿತ್ರ ಚುರುಮುರಿಯ ಅಂತ ಮಾಡಿ ಅದನ್ನು ಯಶಸ್ವಿಯಾಗಿ ಪ್ರದರ್ಶನಗೊಳಿಸಿ ಯಾವ ರೀತಿ ಕಲೆಕ್ಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀರಾ. ನಿಮ್ಮ ಮುಂದಿನ ಪ್ರಾಜೆಕ್ಟ್ ಯಾವುದು ಸರ್? ಅದು ಮಂಜು ಮುಸುಕಿದ ಹಾದಿ ಅಂತ ಚಿತ್ರ. ಇದು ಮಹಿಳಾ ಪ್ರಧಾನವಾದ ಚಿತ್ರ. ಇದು ಕೂಡ ಒಂದು ಕಾದಂಬರಿ ಆಧಾರಿತ ಚಿತ್ರ. ಸೊ ಈ ಚಿತ್ರವನ್ನು ನಾನು ಈಗ ಬಿಡುಗಡೆಗೆ ಸಿದ್ಧ ಮಾಡಿದ್ದೀನಿ. ಈ ಚಿತ್ರಕ್ಕೂ ಕೂಡ ನಾನು ಮೊದಲಿಗೆ ಚಿತ್ರಕ್ಕೆ ಹೇಗೆ ನನ್ನ ಆಡಿಯನ್ಸನ್ನು ಸೆಟ್ ಮಾಡಿದೆ, ನಾನೇನು ಹೇಳಿದ್ನಲ್ಲ ಸರ್, ಆಡಿಯನ್ಸ್ ಹೋಗಿ ನೋಡಿದಾಗ ಅದೇ ಚಿತ್ರ ಇತ್ತು. ನಾನೇನು ವರ್ಡ್ಸ್ ಕೊಟ್ಟಿದ್ದೆ ಉತ್ತರ ಕರ್ನಾಟಕ ಜನತೆಯಾಗಿ, ಈಗ ಕರ್ನಾಟಕದಾದ್ಯಂತ ಜನತೆಯಾಗಿ, ಅಂದರೆ ನಾನು ಒಂದು ಸ್ಲೋಗನ್ ಇಟ್ಕೊಂಡು ಬಂದೆ ರೀ ಸರ್. ನನ್ನ ನೆಲದಲ್ಲಿ ನನಗೆ ಏನೂ ಸಿಕ್ಕಿಲ್ಲ ಅಂದರೆ ನಿಮ್ಮ ಜಗತ್ತಿನಲ್ಲಿ ಎಲ್ಲೂ ಏನೂ ಸಿಗಲ್ಲ. ಫಸ್ಟು ಯು ಹ್ಯಾವ್ ಟು ಪ್ರೂವನ್. ನಿಮ್ಮ ಮನೇಲಾದರೂ ನೀವು ಅಚೀವ್ ನಿಮ್ಮ ಮನೆಯಾಗಾದರೂ ನಿಮ್ಮ ಗ್ಯಾರಂಟಿ ಕೊಡಬೇಕು, ನಿಮ್ಮ ಊರಿನವ್ರಿಗೆ ನೀವು ಗ್ಯಾರಂಟಿ ಕೊಡಬೇಕು, ಹೌದಕ್ಕೆ ನಮ್ಮ ಹುಡುಗಿ ಏನೋ ಮಾಡ್ತಾಳಂತ. ಅದಾದಮೇಲೆ ನಿನಗೂ ಊರು ಜಗತ್ತೆಲ್ಲವೂ ನಿನ್ನ ತೆರ್ಕೊಳ್ಳುತ್ತೆ. ಹಾಗೆ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ನಾನು ಪ್ರಾಮಿಸಿಂಗ್ ಕೊಟ್ಟಿದ್ರೆ ನನಗೆ ಹಿಂದಿ ಇಂಡಸ್ಟ್ರಿ ಕರೆಯುತ್ತೆ ಅಥವಾ ದೊಡ್ಡ ಬೇರೆ ಕಡೆ ಹೋಗ್ಬೋದು. ಆ ಸ್ಟೆಪ್ ಆನಲ್ಲಿ ನಾನು ಉತ್ತರ ಕರ್ನಾಟಕ ಐ ಡಿಡ್ ಅ ಪ್ರಾಮಿಸ್ ವರ್ಕ್ ಸರ್. ನನ್ನ ಕೆಲಸವನ್ನು ನಾನು ಭಾಳ ಪ್ರಾಮಾಣಿಕವಾಗಿ ಮುಟ್ಟಿಸಿದ್ದೀನಿ. ಜನರು ಇದೇ ಕಲಾತ್ಮಕ ಚಿತ್ರವನ್ನು ಇಷ್ಟಪಟ್ಟಿದ್ದಕ್ಕೆ ನಾನು ಇನ್ನೊಂದು ಚಿತ್ರವನ್ನು ಈಗ ತಂದಿದ್ದೀನಲ್ಲ, ಅದಕ್ಕೂ ಕೂಡ ಅಷ್ಟೇ. ಏನು ಹೇಳೋದೇ ಬೇಡ್ರಿ, ನನ್ನ ಚಿತ್ರ ಬರತೈತೆ ಅಂದರೆ ಜನ ಹೋಗಿ ನೋಡ್ತಾರೆ. ಇದು ನನಗೆ ಗೊತ್ತಿದೆ. ಈಗ ಅದನ್ನು ಆಯ್ತು, ಈಗ 10 ಥಿಯೇಟ್ರಿಗೆ ಇದ್ದಿದ್ದು ಪ್ಲಸ್ ಆಗಬೇಕಲ್ರಿ. ಈಗ ನಾನೊಂದು 30 ಥಿಯೇಟ್ರಿಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಕಾಸ್ಟಿಂಗ್ ಮಾಡೋದನ್ನು ಹೆಂಗೆ ಕಾಸ್ಟಿಂಗ್ ಮಾಡಿಬಿಟ್ಟೆ ಅಂದರೆ, ಚಿತ್ರದಲ್ಲಿ 50 ಜನ ಇದ್ದಾರೆ ಸರ್. ಬಾಲ್ಕಿ ಮಠದ ದಿವ್ಯಾಂಜಲಿ ಇದ್ದಾಳೆ ಬೀದರ್, ಕೌಶಿಕ್ ಅನ್ನೋನಿದ್ದಾನೆ ಗುಲ್ಬರ್ಗಾದಿಂದ, ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದವ್ರು ಇದ್ದಾರೆ. ರೈಟರ್ ಬಂದು ಗೋಕಾಕ್ದವರು, ಅವರು ಗೋಕಾಕ್ ಭಾಗದವರು. ಅದಾದಮೇಲೆ ಬೆಂಗಳೂರಲ್ಲಿ ನಾಯಕಿ ನಟಿ ಬಂದು ಪ್ರಾನ್ವಿ ಗೌಡ ಅಂತ, ಅವಳು ಬೆಂಗಳೂರವಳು. ಸೊ ಈ ಥರ ಸೇಮ್ ನಿಭಾಯಿಸೋರು ಎಲ್ಲ ಜಿಲ್ಲಾವಾರು ಒಬ್ಬೊಬ್ರು ಅದಾರ ರೀ. 50 ಜನ ಎಲ್ಲ ಡಿಸ್ಟಿಕ್ಕಿಂದ ಅದಾರ. ಈಗ ಅವ್ರನ್ನ ಕರೆದು ಒಂದು ಅಫಿಷಿಯಲ್ ಮೀಟಿಂಗ್ ಮಾಡಿ, ನೀವು ಎಷ್ಟು ಗಟ್ಟಿಯಾಗಿದ್ದೀರಾ ನಿಮ್ಮ ಚಿತ್ರವನ್ನು, ಈಗ ನೀವು ಒಂದು ಸಣ್ಣ ಪಾತ್ರ ಮಾಡಲಿ, ದೊಡ್ಡ ಪಾತ್ರ ಮಾಡಲಿ, ಯು ಆರ್ ದ ಪಾರ್ಟ್ ಆಫ್ ದ ಸಿನಿಮಾ. ನೀವು ಇದರಲ್ಲಿ ಭಾಗವಹಿಸಿದ್ದೀರಾ, ನೀವಿಷ್ಟು ಪೇಮೆಂಟ್ ಕೊಟ್ಟು ನಾವು ಕೆಲಸ ಮಾಡಿದ್ವಿ, ನೀವು ಕೈ ತೊಗೊಂಡು ಮನೆಗೆ ಹೋಗೋದಲ್ಲ. ಸಿನಿಮಾ ಅಂದರೆ ಒಟ್ಟುಗೂಡಿ ಮಾಡುವಂಥ ಕೆಲಸ. ಈ ಎಡಿಟರ್ ಹಿಡ್ಕೊಂಡು DI ಮಾಡಿದವರು ಎಲ್ಲರಿಗೂ ನಾವು ಪೇಮೆಂಟ್ ಕೊಟ್ಟಿರ್ತೀವ ಸರ್. ಎಲ್ಲರೂ ಕೆಲಸ ಮಾಡಿರ್ತಾರೆ ಸರ್. ರಿಲೀಸ್ ಟೈಮಲ್ಲಿ ಎಲ್ಲರೂ ಬಂದು ನಿಂತ್ಕೋಬೇಕು. ಎಲ್ಲರ ಜವಾಬ್ದಾರಿ ಕೂಡ 4 ಜನಕ್ಕೆ ಹೇಳೋದು, ಈ ಚಿತ್ರ ಬಂದಿದೆ, ನೀವು ಹೋಗಿ ನೋಡಿ. ಈ ಪ್ರಾಮಾಣಿಕವಾಗಿಯೇ ಹೇಳಿ, ಏನೋ ಎಸ್ಟಾಬ್ಲಿಷ್ ಮಾಡಿ ಹೇಳೋದು ಬೇಡ. 100 ರೂಪಾಯಿ ಕೊಟ್ಟು ಅವ್ರ ಚಿತ್ರ ನೋಡಬೇಕು ಬಂದು ಅನ್ನೋದಿತ್ತು. ಹಾಗಾಗಿ ನಾನು ಈಗೂ ಅದೇ ಪ್ಲ್ಯಾನಲ್ಲಿ ಇದ್ದೀನಿ ಸರ್. ಅಷ್ಟೇ ಕೆಲಸ ಮಾಡ್ತೀನಿ. ಒಂದು 20 ಸಿಕ್ಕರೆ ಇಲ್ಲ 30 ಥಿಯೇಟ್ರ್ಗಳಲ್ಲಿ ಲಿಮಿಟೆಡಲ್ಲಿ ನಾನು ರಿಲೀಸ್ ಮಾಡ್ತೀನಿ. ಯಾರ್ಯಾರು ಭಾಗವಹಿಸಿದಾರಲ್ಲ ಆ ಕಲಾವಿದರಿಗೆ ಆ ಊರಿನ ಜನ ಸಪೋರ್ಟ್ ಮಾಡಲಿ ಸಾಕು. ಅದ್ರ ಮೂಲಕ ಈಗ ಸರ್ ಬಳ್ಳಾರಿಯಲ್ಲಿ ಬಾಲ್ಕಿ ಮಟ್ಟದವಳು ಇದ್ದಾಳೆ ದಿವ್ಯಾಂಜಲಿ, ಮಹಾನಟಿ ಬಂದ್ಲು. ಆ ಹುಡುಗಿ ಬಾಲ್ಕಿ ಮಟ್ಟದಲ್ಲಿ ಅಥವಾ ಬಾಲ್ಕಿನಲ್ಲಿ ನಾವು ತಾಲೂಕದಲ್ಲಿ ಒಂದೇ ರಿಲೀಸ್ ಮಾಡ್ತೀವಿ, 1 ವಾರ ಇಡ್ತೀವಿ ಅಂತ ಇಟ್ಕೊಳ್ಳಿ. ಅದರಲ್ಲಿ 1 ವಾರ ಓಡ್ತು ಅಂದರೆ ಮುಂದಿನ ವಾರಕ್ಕೆ ಎಕ್ಸ್ಟೆಂಡ್ ಮಾಡ್ಕೋತೀನಿ, ಆಮೇಲೆ ಮುಂದಿನ ವಾರ ಈ ಥರ. ಇಷ್ಟು ನನ್ನ ಯೋಜನೆ ಇದೆ ಸರ್. ಅಲ್ಲಿಯವರು ಅವರು ನಮ್ಮ ಮಟ್ಟದ ಹುಡುಗಿ ಮಾಡಾಳ ಅಂತ, ಅವ್ರ ಊರಿನ ಹುಡುಗಿ ಮಾಡಾಳ ಅಂತ ಅಲ್ಲಿ ಮಾತ್ರ ಜನ ಹೋಗಲಿ, ಅವಳು ಅಲ್ಲೇ ಇದ್ಕೊಂಡು ಪ್ರಮೋಷನ್ ಮಾಡಲಿ.
ಅಲ್ಲಿ ಹೋದಾಗ ಅವಳು ಮಾತ್ರ ಬೆಳೆಯಲ್ಲ ಸರ್, ಎಂಟೈರ್ ಸಿನಿಮಾದಲ್ಲಿ ಭಾಗವಹಿಸಿದ ಕತೆ ಬೆಳೆಯುತ್ತೆ, ಸಿನಿಮಾ ಬೆಳೆಯುತ್ತೆ, ಪ್ರತಿಯೊಂದು ಒಂದು ಕೆಲಸ ಸರಿಯಾಗಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅದೇ ನಿಮ್ಮ ಥಾಟ್ ಪ್ರೋಸೆಸ್ ಚೆನ್ನಾಗಿದೆ. ಪ್ಲಸ್ ನೀವು ನಮ್ಮ ಪ್ರೇಕ್ಷಕರಿಗಾಗಿರ್ಬೋದು, ಮುಂಬರುವ ಚಿತ್ರರಂಗದಲ್ಲಿ ನಮ್ಮ ಪ್ರೇಕ್ಷಕರೇ ಜಾಸ್ತಿ ಆ ಥರ, ಅಂದರೆ ನೆಕ್ಸ್ಟ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋವಂಥವ್ರೇ ಜಾಸ್ತಿ ಇರೋದ್ರಿಂದ ಹೌದು. ಅವರಿಗೆ ಒಂದು ಐಡಿಯಾ ಕೊಟ್ಟಿದ್ರೆ, ಜೊತೆಗೆ ಚಿತ್ರರಂಗದಲ್ಲಿ ಇವಾಗ ಇರೋರ್ಗು ಇದು ಒಳ್ಳೆ ಒಂದು ಐಡಿಯಾ. ಏನು ಅಂದರೆ ಜಿಲ್ಲಾವಾರು ಹೇಗೆ ನಮ್ಮ ಚಿತ್ರವನ್ನು ಬಿಡುಗಡೆ ಮಾಡಿ ಅದನ್ನು ನಿಲ್ಲಿಸ್ಕೊಳ್ಳೋ ಅಂಥ ಪದ್ಧತಿ ಯಾವ ಥರ ಇದೆ. ಪ್ಲಸ್ ಇನ್ನೊಂದಂದ್ರೆ ಕ್ರೌಡ್ ಪುಲ್ಲಿಂಗ್ ನೀವು ಅಗೇನ್ಸ್ಟ್ ಇದ್ದೀರಾ ಅಂತ ನಾನು ಅಗೇನ್ಸ್ಟ್ ಇದ್ದೀನಿ. ಅದಕ್ಕೆ ಆದಂಥ ಒಂದು ಎಪಿಸೋಡ್ ನಾನು ಇದಕ್ಕಿಂತ ಹಿಂದೆ ಮಾಡಿದ್ದೀರಿ. ಈಗ ನಾನು ಹೇಳೋದೇನು ಅಂದರೆ, ಚಿತ್ರರಂಗದಲ್ಲಿ ಬಂದಿದ್ದೀರಾ, 2ನೇ ಚಿತ್ರ ನಡೀತಾ ಇದೆ. ಇದಲ್ದಲೇ ನೀವು ಶಾರ್ಟ್ ಫಿಲ್ಮ್ ಸುಮಾರು ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ ನಾನು. ಜೊತೆಗೆ ಆ್ಯಡ್ ಫಿಲಮ್ಸ್ ಕೂಡ ಡೈರೆಕ್ಟ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಮಾತಾಡ್ಬೋದು? ಹಾಂ ಸರ್, ನಾನು ಶಾರ್ಟ್ ಫಿಲ್ಮ್ಗಳನ್ನು ಮೊದಲಿಗೆ ಮಾಡಿದ್ದೆ, ಕಲಿಕೆ ಹಂತದಲ್ಲಿ ಮಾಡ್ಕೊಂಡಿದ್ದೆ. ಅದರ ನಂತರದಲ್ಲಿ ಕಿರು ಕಥೆಗಳು ನಾನೇ ಬರೆಯೋಕ್ಕೆ ಇರೋದ್ರಿಂದ ರಾಜಿ ಅಂತ ಮಾಡಿದ್ದೆ ಫಸ್ಟು, ಶಿಕ್ಷಣದ ಆಧಾರದ ಮೇಲೆ. ಆಮೇಲೆ ಸಾಕಿ ಅಂತ ಮಾಡಿದೆ ಸರ್. ಸಾಕಿ ವಾಸ್ ಹೇಗೆ ನಾವು ನನ್ನ ಕೆಲಸಗಳು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಹೇಳ್ತೀನಿ. ಸಾಕಿ ಮಾಡಿದಾಗ ಒಂದು ಸಿನಿಮಾದಲ್ಲಿ ನಾನು ಇದು ನೀನಾ ಅನ್ನುವಂಥ ಸಿನಿಮಾ ದಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗ 3 ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ವಿ. ಅವರು ಯೂನಿಟ್ ಎಲ್ಲ ತರಿಸ್ಕೊಂಡಿದ್ರು. ಕರೋನಾ ಪ್ರೀವಿಯಸ್ ಎಂಡ್ ಅನಿಸುತ್ತೆ ಅದು. ಅವಾಗ ಸರ್ ಕೆಲಸ ಮಾಡ್ತಾ ಇದ್ವಿ. ಕೆಲಸ ಮಾಡಿದ ನಿರ್ದೇಶಕರು ಏನು ಹೇಳಿದ್ರು ಅಂದರೆ, ಲೋ ಬಜೆಟ್ ಸಿನಿಮಾ, ನಾವು ಯಾರಿಗೂ ನಿಮಗೆ ಪೇಮೆಂಟ್ ಕೊಡೋಕ್ಕಾಗಲ್ಲ ಈ ಚಿತ್ರದಲ್ಲಿ, ಆದರೆ ನೀವು ಕೆಲಸ ಕಲ್ಕೋಬೋದು, ಬಂದು ಮಾಡಬಹುದು, ನಿಮ್ಗೆ ಅವಕಾಶ ಇದೆ ಅಂತ. ಉಣ್ಣೋಕ್ಕೆ ತಿನ್ನೋಕ್ಕೆ ಬಟ್ಟೆಗೆ ಇರೋಕ್ಕೆ ಕೊಡ್ತೀರಾ ಅಲ್ವಾ, ಸಾಕಷ್ಟೇ ರೀ, ನಾನು ಬಂದು ಸಿನಿಮಾ ಮಾಡ್ಬಿಡ್ತೀನಿ ಅಂತ ನನಗೆ ಹುಚ್ಚಿತ್ತು. ನಾನು ಮಾಡೋಕ್ಕೆ ಶುರು ಮಾಡಿದೆ. ನನ್ನ ಜೊತೆನೂ ಬೇರೆ ಇಬ್ಬರು ಇದ್ದರು. ನಾವು 3 ಜನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಿದ್ವಿ. 70% ಸಿನಿಮಾ ಕೆಲಸ ಆಗಿತ್ತು. ಆದ್ರೆ ನಮಗೆ ಪೇಮೆಂಟ್ ಇಲ್ಲದೆ ಇರೋದಕ್ಕೆ ಡೈರೆಕ್ಟರ್ ಸರ್ ಏನು ಯೋಚನೆ ಮಾಡಿದ್ರು ಅಂದರೆ, ಸರ್ ಗುರುಗಳು ಅವರು ಕೂಡ ನನಗೆ ಕಲಿಸಿದವ್ರೆ ಸರ್. ಅವರು ಈ ಸಂಡೇ ಕ್ಯಾಮ್ರಾ ಇಲ್ಲೇ ಇರುತ್ತೆ, ಯೂನಿಟ್ ಎಲ್ಲ ಇರುತ್ತೆ, ಎಲ್ಲ ಲೈಟ್ಸ್ ಎಲ್ಲ ಇಲ್ಲೇ ಇರುತ್ತೆ. ಸಂಡೇ ನಾವು ಶೂಟಿಂಗ್ ಮಾಡಲ್ಲ, ರಜಾ ಇರುತ್ತೆ. ನೀವು ಏನಾದರೂ ಸಾಧ್ಯತೆ ಇಟ್ಕೊಂಡು ಇಷ್ಟೇ ಯೂನಿಟ್ ನಾವು ಹೋಗಿ ನಮ್ಮದೇ ಶೂಟಿಂಗ್ ಮಾಡತ್ತೀವಿ ಅಂತ ಹೇಳೇನೋ ಹೋಗೋದು. ನಮ್ಮದೇ ಸಿನಿಮಾನೇ ನಡೀತಾ ಇದೆ, ಪ್ರೊಡ್ಯೂಸರ್ಗೆ ಏನು ಗೊತ್ತು ಯಾವ ಶೂಟಿಂಗ್ ನಮ್ಮದೇ ಸಿನಿಮಾ ನಡೀತಾ ಇದೆ ಅಂತಲೇ ನಾವು ಕೆಲ ಬರೋದು, ನಾವು ಕೆಲಸ ಮಾಡೋದು. ನಿನ್ನ ಕಡೆ ಕತೆ ಇತ್ತಂದ್ರೆ ಲೊಕೇಶನಲ್ಲಿ ಇಷ್ಟೇ ಕಡಿಮೆ ಇದರಲ್ಲಿ ಮಾಡೋ ಥರ ಕತೆ ಇತ್ತಂದ್ರೆ ನಿಮ್ಗೊಂದು ಸಿನಿಮಾ ಮಾಡಿಕೊಡ್ತೀವಿ. ಇಲ್ಲೇ DI ಮಾಡೋ ಕ್ಯಾಮ್ರಾಮ್ಯಾನೇ DI ಕಲರಿಂಗ್ ಮಾಡಿಕೊಡ್ತಾನೆ. ಅಂಕಿ ರೆಡ್ಡಿ ವಾಸ್ DOP. ಅವರು ಅಲ್ಲಿ ಎಲ್ಲ ಹಿಂಗೆ ಕಲಿಯೋರನ್ನೇ ಬಳಗನೆ ಮಾಡ್ತಾ ಇತ್ತು. ನಾವೆಲ್ಲರೂ ಸ್ಟ್ರಗ್ಲರೇ ಇದ್ದೀವಿ ರೀ. ಅದರಿಂದ ಸಾಕಿ ಆಯಿತು ಸರ್. ನಾನು ಒನ್ ಡೇ ಅವ್ರೇನು ಹೇಳಿ ಸರ್, ಎಂಡ್ ಆದ ನೆಕ್ಸ್ಟ್ ಡೇ ನಾನು ಸ್ಟೋರಿ ಬರ್ಕೊಂಡ್ಬಂದಿದ್ದೆ. ಸ್ಟೋರಿ ನೋಡಿದ ತಕ್ಷಣ ಇದನ್ನ ಈ ಸಂಡೇ ಮಾಡೋಣ. ಫಸ್ಟ್ ನಂದೇ ಮಾಡಿದ್ದವರು ಶಾರ್ಟ್ ಫಿಲ್ಮ್, ಎಲ್ಲರೂ ಸೇರಿ ನನ್ನ ಶಾರ್ಟ್ ಫಿಲ್ಮ್, ನಾನು ಡೈರೆಕ್ಟ್ರು, ಅವರೆಲ್ಲ ನನ್ನ ಕೆಲಸದವರು. ನನ್ನ ಜೊತೆ ನಾನೇನು ಹೇಳ್ತೀನಲ್ಲ ಸಿನಿಮಾಗೆ ಕೆಲಸ ಮಾಡೋರು ಎಲ್ಲರೂ ಆ ಥರ ಮಾಡೋದು ನನ್ನ ಸ್ಟೋರಿಗೆ. ಅವ್ರು ನೆಕ್ಸ್ಟ್ ಸಂಡೇಗೆ ಇನ್ನೊಬ್ಬ ನನ್ನ ಜೊತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಾಡಿದ್ದಲ್ಲ ಕಿರಣ್ ಅಂದು, ಅದಾದಮೇಲೆ ಹಿಂಗೆ ಹೇಮಂತದ್ದು, ಈ ಥರ ನಾವು ಸೆಟ್ ಮಾಡ್ಕೊಂಡು 3 ಸಂಡೇ ಮಾಡಿಬಿಟ್ವಿ ಶೂಟಿಂಗು. ಅದು ಸಾಕಿ ಸರ್. ಸಾಕಿ ಅದು ಗುಲ್ಬರ್ಗ ಯೂನಿವರ್ಸಿಟಿ ಫೆಸ್ಟಿವಲಿಂದ ಬೆಸ್ಟ್ ಡೈರೆಕ್ಟರ್ ಆಯಿತು ಸರ್. ಆ ಚಿತ್ರ ನಾನು ಆ್ಯಕ್ಚುಲಿ ಏನು ಸಿನಿಮಾ ಮಾಡಿದ್ನಲ್ಲ ಸರ್, ಕೆಲಸ ಮಾಡಿದ್ವಲ್ಲ, ಆ ಚಿತ್ರ ನಿರ್ಮಾಣನೇ ಆಗಲಿ, ಅದು ಎಂಡೇ ಆಗಲಿಲ್ಲ ಸಿನಿಮಾ. ಕರೋನಾ ಬಂತು, ಪ್ರೊಡ್ಯೂಸರ್ಗೆ ಹೊರೆ ಆಯಿತು, ಸಿನಿಮಾ ನಿಂತೋಯ್ತು. ಆದರೆ ಸಾಕಿ ಉಳೀತು. 3 ಶಾರ್ಟ್ ಫಿಲ್ಮ್ಗಳು ನಮ್ಮದು ನಿರ್ದೇಶನ, ನಮಗೆ ಪೇಮೆಂಟ್ ಕೊಟ್ಟಿಲ್ಲ, ಬಟ್ ಸಾಕಿ ಉಳೀತು ಸರ್. ಸಾಕಿ ಉಳಿದಿಂದ ಸಾಕಿ ಕಲರ್ ಮಾಡಿದ್ದು, ಕ್ಯಾಮ್ರಾ ವರ್ಕ್ ಮಾಡಿದ್ದು ಅಂಕಿ ರೆಡ್ಡಿನೇ, ಆ ಸಿನಿಮಾಗೆ ಮಾಡಿದ್ದು ಅಂಕಿ ರೆಡ್ಡಿನೇ ಸರ್. ಆ ಅಂಕಿ ರೆಡ್ಡಿ ಆಂಧ್ರ ಹೋಗ್ಬಿಟ್ಟು ಅದನ್ನು ಚಿತ್ರವನ್ನು, ತನ್ನ ಕೆಲಸವನ್ನು ತೋರಿಸೋಕ್ಕೆ ತನ್ನ ಹೆಸರು ಹಾಕ್ಕೊಂಡು, ಶಾರ್ಟ್ ಫಿಲ್ಮೇ ಇರಲಿ ಸರ್, ತೋರಿಸಿ ಮಾಡ್ದೆ ಸರ್. ತೋರಿಸಿ ಅದರಿಂದ ಅವ್ನ ಈಗ ಒನ್ ಆಫ್ ದ ಬೆಸ್ಟ್ DOP ಇನ್ ಆಂಧ್ರ ಸರ್. ಪ್ರೆಸೆಂಟಲ್ಲಿ ಇರೋದು, ಶುರುವಾತ್ ಮಾಡಿರೋದು ಸಾಕಿಯಿಂದ. ಸೊ ಅವನಿಗೆ ಕೆಲಸ ಆಗಿದೆ. ನಾನು ಇವತ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ ಸಾಕಿಯಿಂದ. ನಾವೆಲ್ಲರೂ ಎಲ್ಲೆಲ್ಲೋ ನಿಂತ್ಕೊಂಡಿದ್ದೀವಿ ಸರ್. ನಮ್ಮ ಗುರುಗಳು ಇನ್ನೂ ಅಲ್ಲೇ ಇದ್ದಾರೆ. ಅವ್ರಿಗೆ ಬನ್ನಿ ಅನ್ನೋ ಇದೆ. ಅವ್ರಿಗೆ ಬೇಸರ ಆಯಿತು ಅವ್ರಿಗೆ ಸಿನಿಮಾ ಹೋಗಲಿಲ್ಲ ಅನ್ನೋದು, ಆಗಲಿಲ್ಲ ಅನ್ನೋದು. ಬಟ್ ಪ್ರೌಡ್ ಅವರು ಮತ್ತೆ ಬರ್ತಾರೆ ಅನ್ನೋದು ಖುಷಿ ಇದೆ. ಅಂದರೆ ಈ ಥರ ನಾನು ಪಾಸಿಟಿವ್ ಎನ್ವೈರ್ಮೆಂಟಲ್ಲಿ ಕೆಲಸ ಮಾಡೀನಿ ರೀ ಟೋಟಲ್ ಆಗಿ. ಆಮೇಲೆ ಥಿಯೇಟ್ರಿಕಲ್ದು ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳಬೇಕು, ರಿಲೀಸ್ದ ಬದಲಾಗಿ ನೀವು ಅದ್ರ ಅಗೇನೆಸ್ಟ್ ಇರೋದಕ್ಕೆ ಕ್ರೌಡ್ ಫಿಲ್ಲಿಂಗ್ ಅಂದರೆ, ಯಾಕೆ ಸರ್ ಒಂದು ಸಿನಿಮಾ ಅಂದರೆ ಫ್ರೀ ಆಫ್ ಕಾಸ್ಟ್ ಟಿಕೆಟ್ ಇದೆಯಾ ಅಂತ ಕೇಳ್ತಾರೆ, ಟಿಕೆಟ್ ಬರಲಿ ಅನ್ನೋದು ಕೇಳ್ತಾರೆ. ಅದೊಂದು ಬೇಸರ ಇದೆ ಸರ್ ನಮಗೆ. ಯಾಕೆ ಆ ರೀತಿಯಾಗಿ ಹೋಗುತ್ತೆ, ಯಾಕೆ ಅದ್ರ ಬದಲಾಗಿ ಗಂಭೀರವಾದ ಸ್ಟೆಪ್ ತೊಗೊಳ್ಳಲ್ಲ ಅಂತ. ನನಗೆ ಒಂದು ಏನು ಅರ್ಥ ಆಯಿತು ಅಂತಂದರೆ, ಕ್ಯಾಪ್ಟನ್ ಆಫ್ ದ ಶಿಪ್
ನಾಟ್ ಫಾರ್ ದ ಸಿನಿಮಾ ಮಾಡ್ಲಿಕ್ಕೆ ಮಾತ್ರ ಅವನಲ್ಲ, ಎಲ್ಲ ಜಜ್ಮೆಂಟ್ಗಳಲ್ಲಿ ಅವ್ನು ಹಾಗೆ ಹೋಗಬೇಕು ಸಿನಿಮಾದ ಎಂಡ್ ಅಂದರೆ. ಈಗ ಡಿಸ್ಟ್ರಿಬ್ಯೂಟ್ರಿಗೂ ಕೂಡ ರೀ ಹೋಗ್ಬೇಕಾದ್ರೆ ಮುಂಚೆ ಥಿಯೇಟ್ರ್ಗಳನ್ನು ತಿಳ್ಕೊಂಡಿರ್ಬೇಕ್ರಿ ಸರ್. ಈಗ ನಿಮಗೆ ಮಿರಾಜ್ ಸಿನಿಮಾ ಗೊತ್ತಿದೆ, ಅಲ್ಲಿದೆ ಅಂತ ಗೊತ್ತಿದೆ ಅನ್ನೋದು ಅಲ್ರಿ ಸರ್. ಅಲ್ಲಿ ಯಾವ ಜನರದ್ದು, ಈಗ ನಮ್ಮ ಉತ್ತರ ಕರ್ನಾಟಕ ಹಳ್ಳಿ ಕಡೆ ಹೋದರೆ ಕೆಲವು ಥಿಯೇಟ್ರ್ಗಳು ಹೆಂಗದಾವ ಅಂದ್ರೆ ರೀ, ಕೆಲವು ಸಿನಿಮಾಗಳನ್ನು ಮಾತ್ರ ಹಾಕ್ತಾರೆ ಆ ಥಿಯೇಟ್ರ್ಗಳಲ್ಲಿ, ಬೇರೆ ಯಾವುದು ಬರಲ್ಲ. ಅಂಥ ಚಿತ್ರಗಳನ್ನು ಮಾತ್ರ ಬರ್ತವೆ. ಹಿಂದಿ ಚಿತ್ರಗಳನ್ನು ಮಾತ್ರ ಒಂದೊಂದು ಥಿಯೇಟ್ರಲ್ಲಿ ಬರೀ ಹಿಂದಿ ಬರ್ತವ್ರಿ, ದೊಡ್ಡ ಕೆಲವೊಂದು ಈ ಥರ ಇರ್ತವೆ. ಸೊ ಫ್ಯಾಮಿಲಿ ಆಡಿಯನ್ಸ್ ನಾವು ಇಲ್ಲಿ ಬರ್ದು ಬಿಡ್ತಾನೆ ಲಕ್ಷ್ಮಿ ಥಿಯೇಟ್ರ್ ಅಂತ ಹೇಳಿ, ಇಲ್ಲಿ ಡಿಸ್ಟ್ರಿಬ್ಯೂಟರ್ ಬರೆದು ಬಿಡ್ತಾನೆ, ಅವ್ನಿಗೆ ಈಸಿ ಇರುತ್ತೆ. ಬಟ್ ಅಲ್ಲಿ ಆ ಥಿಯೇಟ್ರಿಗೆ ಯಾರು ಹೋಗೋಕ್ಕೆ ಇಷ್ಟಪಡಲ್ಲ ಫ್ಯಾಮಿಲಿ ಆಡಿಯನ್ಸ್, ಬಿಕಾಸ್ ಆಫ್ ಅಲ್ಲಿ ಅಂಥ ಚಿತ್ರಗಳು ಬರ್ತಾ ಇರ್ತವೆ. ಇಲ್ಲಿ ಈ ಥರ ಮೋಸ ಆಗುತ್ತೆ. ಹಾಗಾಗಿ ನಿಮಗೆ ಯಾವ ತಾಲೂಕೊಳಗೆ ಕೆಲಸ ಮಾಡ್ತೀರಿ, ಯಾವ ಜಿಲ್ಲಾ ಒಳಗೆ ನಿನ್ನ ಚಿತ್ರ ಹೋಗ್ತಾ ಇದೆ, ಆ ಥಿಯೇಟ್ರ್ ಏನಿದೆ, ಆ ಥಿಯೇಟ್ರದ ಬೆನಿಫಿಷಿಯಲ್ ಏನಿದೆ, ಅಲ್ಲಿ ಯಾವ ಆಡಿಯನ್ಸ್ ಬರ್ತಾರ, ಅಲ್ಲಿ ಸೀಟ್ ಹೆಂಗದಾವ, ಥಿಯೇಟ್ರ್ ಸೌಂಡ್ ಎಫೆಕ್ಟ್ ಹೆಂಗದ, ಎಲ್ಲ ಚಲೋ ಐತಿಲೋ ಅದನ್ನೆಲ್ಲನೂ ನೋಡ್ಕೊಂಡು ಬಂದಿರ್ಬೇಕ್ರಿ. ನಾನು ಅದನ್ನ ಕೆಲಸ ಮಾಡಿದ್ದೆ, ಹೋಗಿ ನೋಡ್ಕೊಂಡು ಬರ್ತೀನಿ. ಒಂದು ರೌಂಡ್ ಅದನ್ನು ವರ್ಕ್ ಮಾಡಬೇಕು. ನಂಗೆ ಇದೇ ಥಿಯೇಟ್ರ್ ಬೇಕು, ಇಲ್ಲ ಅಂದ್ರೆ ಆ ಊರ ಬೇಡ, ಅಲ್ಲಿ ಬೇಡ ಚಿತ್ರ ಸರ್, ನೀವು ಆ ಊರು ಬಿಟ್ಟು ಪಕ್ಕದ ಊರಿಗೆ ಹಾಕ್ರಿ, ಅಲ್ಲಿ ಬಂದು ನೋಡ್ತಾರೆ ಚಿತ್ರವನ್ನ. ಆದ್ರೆ ನೀವು ಥಿಯೇಟ್ರ್ಗಳನ್ನು ಆಯ್ಕೆಯಲ್ಲಿ ಕೂಡ ಡಿಸ್ಟ್ರಿಬ್ಯೂಟರ್ ಕೊಟ್ಟಿದ್ದೇ ಇದನ್ನ ಅಂತ ಹೋಗ್ಬಾರ್ದು. ಎಲ್ಲ ಹಂತದಲ್ಲಿ ನಮ್ಮ ಸ್ವಂತ ಗ್ರೌಂಡ್ ವರ್ಕ್ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮತ್ತೆ ಆ್ಯಡ್ ಫಿಲಮ್ಸ್ ಬಗ್ಗೆ, ನೀವು ಆ್ಯಡ್ ಫಿಲಮ್ಸ್ ಬೇರೆ ಮಾಡ್ತಾ ಇದ್ದೀರಾ, ಡೈರೆಕ್ಟ್ ಮಾಡ್ತಾ ಇದ್ದೀರಾ, ದೊಡ್ಡ ಬ್ರ್ಯಾಂಡ್ ಜೊತೆ ಕೈ ಜೋಡಿಸಿದ್ದೀರಾ ಅಂತ ಗೊತ್ತು, ಅದ್ರ ಬಗ್ಗೆ ಹೇಳ್ಬೋದಾ? ಹಾಂ ಸರ್, ಆ್ಯಡ್ ಏಜೆನ್ಸಿ ಬಗ್ಗೆ ನನಗೆ ಸ್ವಲ್ಪ ಕಲ್ಕೊಂಡಿದ್ದೆ. ಅದನ್ನು ನಾನು ಎಲ್ಲದರದ್ದು ಆನ್ಲೈನ್ ಕೋರ್ಸ್ಗಳನ್ನು ಮಾಡಿಕೊಂಡೆ, ಹಿಂದಿ ಭಾಷೆನಲ್ಲಿ ನಾನು ಕಲ್ತಿದ್ದೆ. ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ನಾನು ಸ್ಟ್ರಗ್ಲಿಂಗ್ ಮಾಡಬೇಕಾದ್ರೆ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ತೆಲುಗು ತಮಿಳುನಲ್ಲಿ ಚೆನ್ನೈಯಲ್ಲಿ ಎಲ್ಲರೂ ಇಲ್ಲೇ ಬಂದು ಆ್ಯಡ್ ಶೂಟ್ ಮಾಡ್ತಾರೆ ಸರ್. ಅಲ್ಲಿ ಕೆಲಸಗಳು ಕೂಡ ಬರ್ತಾಯಿತ್ತು, ನಾನು ಅಲ್ಲಿ ಮಾಡಿದ್ದೆ. ಆವಾಗ ಏನು ಅಷ್ಟೊಂದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಬಂದು ರೈಟಪ್ಪು ನಾನೇ ಸ್ವಂತವಾಗಿ ಆ್ಯಡ್ ಬಗ್ಗೆ ಏನೇನು ಮಾಡ್ಬೋದು ಅನ್ನೋದು ಲರ್ನಿಂಗು ಇತ್ತು. ಹಾಗಾಗಿ ನಾನು ಸರಿಯಾದ ಅವಕಾಶ ಸಿಕ್ಕರೆ ಆ್ಯಡ್ ಮಾಡೋಣ ಅಂತ ಯೋಚನೆಗಳಿತ್ತು. ಅದ್ರ ಹಂತದಲ್ಲಿ ನನಗೆ ನೀಲ್ಕಮಲ್ ಬ್ರ್ಯಾಂಡ್ ಇದೆಯಲ್ಲ ಸರ್, ಅದ್ರ ಆ್ಯಡ್ ಮಾಡಿದ್ದೀನಿ. ಆಮೇಲೆ ಉತ್ತರ ಕರ್ನಾಟಕದ ಹಜಾರೆ ಬಜಾರ್ ಅವ್ರದ್ದು ಆ್ಯಡ್ ಮಾಡಿದ್ದೀನಿ. ಭಾಳಷ್ಟು ಪ್ರಸಿದ್ಧಿ ಪಡೆದಂತಹ ಎಲ್ಲ ಅಂಗಡಿಗಳು ಯಾರಿದ್ದಾರೆ. ಆಮೇಲೆ ಆ್ಯಡ್ಗಳನ್ನು ಬೇರೆಯೂ ಬಂದಿದ್ದಾವೆ ಸರ್. ಸುಮ್ಮನೆ ಏನೋ ರೀಲ್ಸ್ ಥರ, ಬ್ಲಾಗ್ ಥರ ತುಂಬ ಸ್ಟಫ್ ಇದೆ ಸರ್, ಎಲ್ಲರೂ ಮಾಡಂತಾರ. ಜಾಹೀರಾತು ಅಂದರೆ ಏನು, ಜಾಹೀರಾತನ್ನು ಹೇಗೆ ಕೊಡಬೇಕು, ವಾಟ್ ದಟ್ ಪಾಯಿಂಟ್ ಹುಕ್ ಏನು ಹಾಕಬೇಕು, ವಾಟ್ ದ ರೈಟಿಂಗ್, ಏನು ಲಾಜಿಕ್ ಇರುತ್ತೆ, ಜಾಹೀರಾತದ್ದೇ ಒಂದು ಬೇರೆ ಸಿನಾರಿ ಇದೆ ಸರ್. ಅದನ್ನು ಹಾಕ್ಕೊಂಡು ಕೆಲಸ ಮಾಡಲ್ಲ. ಸುಮ್ಮನೆ ಹೋಗಿ ಈ ಪ್ರಾಡಕ್ಟ್ ಇದೆ ನೋಡಿ, ಇದನ್ನು ಹೀಗೆ ತಗೊಳ್ಳಿ ಅಂತ ಹೇಳೋದಾಗಿರ್ಬೋದು. ಅಥವಾ ಒಂದು ಯಾರು ಟೇಬಲ್ ಟಾಪು ಮಾಡಲ್ಲ ಅದ್ರ ಬಗ್ಗೆ. ಈಗೆಲ್ಲ ನನಗೂ ನೋಡಿದಾಗ ನಂಗೆ ಸಮಸ್ಯೆ ಅನ್ನಿಸ್ತಾ ಇತ್ತು. ಉತ್ತರ ಕರ್ನಾಟಕ ಕಡೆ ರೀ ಸ್ಪೆಷಲಾಗಿ ನಮ್ಮಲ್ಲಿ ರೀಲ್ಸ್ ಮಾಡೋರು ಎಲ್ಲರೂ ಈಗ ಅಡ್ವರ್ಟೈಸ್ ಶಿಫ್ಟ್ ಆಗಿಬಿಟ್ಟಾರಿ. ಎಲ್ಲರೂ ರೀಲ್ಸ್ ಮಾಡ್ತಾ ಇದ್ರು. ಅವರು ಒಂದು ಸ್ವಲ್ಪ ಜನ ಸೆಟ್ ಆದ್ಮೇಲೆ ಈ ರೀಲ್ಸ್ ಪೂರ ಹೋಯ್ತು. ರೀಲ್ಸ್ ಜೊತೆಗೆ ಒಂದು ಅಡ್ವರ್ಟೈಸ್ ಮಾಡೋದು, ಅದಕ್ಕೊಂದೇನೋ ಎಮೋಷನ್ ಕೊಡೋದು, ಡೀಪ್ ಎಮೋಷನ್ ಕೊಡೋದು. ಆಮೇಲೆ ನನಗೆ ಇದು ನನ್ನ ಪ್ರಕಾರ ಜಾಹೀರಾತು ಆಗಲ್ಲ. ಅಂದ್ರೆ ಎರಡು ನನಗೆ ಕ್ಲಿಯರ್ ಆಗಿತ್ತು ಸರ್. ನಿಮ್ಗೆ ಯಾರು ಆಡಿಯನ್ಸ್ ಇರ್ತಾರ ಅವರಿಗೆ ಜಾಹೀರಾತು ಸೆಟ್ ಆಗಲ್ಲ. ನಿಮಗೆ ವೈಡ್ ಬೇರೆ ಬೇರೆ ಥರ ಆಡಿಯನ್ಸ್ ಇರ್ತಾರೆ. ಈಗ ನಾವು ಒಂದು ಸ್ಕೂಲ್ದೇನೋ ಹೇಳಬೇಕು ಅಂತಂದರೆ, ನೀವೊಬ್ಬ ಕಾಮಿಡಿ ಮಾಡೋನ್ಗೆ, ನೀವು ಕಾಮಿಡಿ ಮಾಡೋ ರೀಲ್ಸ್ ಮಾಡೋ ಹುಡುಗಗೆ ನೀವು ಅದು ಸ್ಕೂಲ್ದು ಆ್ಯಡ್ ಮಾಡಿಕೊಡಿ ಅಂತಂದರೆ, ಸ್ಕೂಲ್ದು ಅಡ್ಮಿಷನ್ ಮಾಡೋರು ಗಂಭೀರವಾದ ಪೇರೆಂಟ್ಸ್ ಇರ್ತಾರೆ. ಆ ಕಾಮಿಡಿ ಮಾಡೋರು ಯಾರು ಇರ್ತಾರೆ ಅಂದ್ರೆ, ಕಬ್ಬು ಕಡ್ದು ಬಂದು ಹಳ್ಳಿ ಕಬ್ಬು ಕಡ್ದವ್ರು ಅವರು ಅವ್ನ ಕಾಮಿಡಿ ಎಜುಕೇಟೆಡೇ ಇರಲ್ಲ, ಅವ್ರು ನೋಡ್ತಿರ್ತಾರೆ. ಸೊ ಮೆನಿ ಹಿಂಗೆ ಡಿಫ್ರೆಂಟ್ ಆಗುತ್ತಲ್ರಿ. ಸೊ ಅವರು ಏನೋ ಹಾಗೆ ಮಾಡ್ತಾಯಿದ್ರು, ಕೊಡ್ತಾಯಿದ್ರು. ಆಮೇಲೆ ಕನ್ಸ್ಯೂಮರ್ನ ನೋಡಿ, ಯಾರು ಗ್ರಾಹಕ ಯಾರಿದ್ದಾರೆ, ಅವರ ಬೇಡಿಕೆ ಏನಿದೆ, ಆಮೇಲೆ ಅವರ ಅಂಗಡಿ ಏನಿದೆ, ರಿಕ್ವೈರ್ಮೆಂಟ್ ಏನಿದೆ, ಇದನ್ನೇ ಯಾವ ರೀತಿಯಾಗಿ ಹೇಳಬೇಕು, ಆಮೇಲೆ ಪ್ರಾಡಕ್ಟನ್ನು ಎಷ್ಟು ಚೆನ್ನಾಗಿ ತೋರಿಸ್ಬೇಕು ಅನ್ನೋದ್ರ ಮೇಲೆ ನಾನು ಕೆಲಸ ಮಾಡಿದ್ದೀನಿ. ಬಹಳಷ್ಟು ಇಡೀ ಉತ್ತರ ಕರ್ನಾಟಕದಲ್ಲೇ ಕೂಡ ಸರ್ ಅದು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೀತು. ನಾನು ರೀಸೆಂಟಾಗಿ ಆ್ಯಡ್ ಶೂಟ್ ಮಾಡಿರೋದು. ಆಮೇಲೆ ಯಾರು ಮಾಡ್ತಿದ್ರಲ್ಲ ಸರ್, ಅವ್ರನ್ನೆಲ್ಲರನ್ನು ಒಂದು ದಂಡಿಗೆ ಹಿಂಗೆ ಸರಿಸ್ಬಿಡ್ತು. ಇವಾಗ ಯಾರಾದರೂ ಮಾಡಬೇಕು ಅಂತಂದರೆ ಗೋ ವಿತ್ ಎಕ್ಸಾಂಪಲ್ ತೋರಿಸ್ತಾರೆ, ಈ ಥರ ಮಾಡ್ಬೇಕ್ರಿ, ನಮ್ದು ಹಿಂಗೆ ಮಾಡ್ಯಾರ ನೋಡ್ರಿ, ಹಿಂಗೆ ಮಾಡ್ಕೊಡೋಕ್ಕಾಗತ್ತೇನ್ರಿ ನಿಮಗೆ ಅನ್ನುವಂಥದ್ದು ಒಂದು ಎಕ್ಸಾಂಪಲ್ ಸೆಟ್ ಆಯಿತು ಅಂತ ನನಗೆ ಖುಷಿ ಇದೆ ಸರ್.
ಆಮೇಲೆ ಆ್ಯಸ್ ಎ ಲೇಡಿ ಡೈರೆಕ್ಟರ್ ಸರ್, ಯಾರು ಲೇಡಿ ಡೈರೆಕ್ಟ್ರಿಗೆ ಆ್ಯಡ್ ಶೂಟ್ ಕೊಡಲ್ಲ, ಆ್ಯಸ್ ಎ ಮಾಡಲಾಗಿ ಕರೀತಾರಷ್ಟೇ, ನೀನು ಮಾಡಲಾಗಿ ಬಾರಮ್ಮ ಅಂತ. ನನ್ನ ರೈಟಿಂಗು ನಾನೇ ಮಾಡ್ತೀನಿ. ಅದಾದಮೇಲೆ ಅದ್ರದ್ದು ಡೈರೆಕ್ಷನ್ ವೇ ಎವ್ರಿಥಿಂಗ್ ನಾನೇ, ಡನ್ ಬೈ ಮೀ ಓನ್ಲಿ ಸರ್. ಬಿಕಾಸ್ ಆಫ್ ಅದನ್ನು ಕಲ್ತಿರೋದಕ್ಕೆ, ಪ್ರೊಫೆಷ್ನಲಾಗಿ ಕಲ್ತಿರೋದಕ್ಕೆ, ನನಗೆ ಪ್ರೊಫೆಷ್ನಲಾಗಿ ಕೆಲಸ ಬಂದಾಗ ನಾನು ಅವ್ರ ಹತ್ರ ಕರೆಕ್ಟಾಗಿ ಹೇಳ್ತೀನಿ ಸರ್, ಹೀಗೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಹೀಗೆ ಹೋದರೆ ಒಳ್ಳೇದಾಗುತ್ತೆ. ಮೊದಲೇ ನಾನು ನಿಮಗೆ ಸ್ಕ್ರಿಪ್ಟ್ ಕೊಡ್ತೀನಿ, ನಿಮ್ಮ ಅಂಗಡಿ ಬದಲಾಗಿ ನೀವು ನೋಡ್ಕೊಳ್ಳಿ, ಆ ಸ್ಕ್ರಿಪ್ಟನ್ನು ಓದ್ಕೊಳ್ಳಿ, ಏನಿದೆ, ಏನು ಸರಿ ಇದೆ, ಏನು ತಪ್ಪಿದೆ, ಯಾವುದಾದ್ರೂ ಬ್ಯಾಡ್ ವರ್ಡ್ಸ್ ಇದನ್ನು ಬಳಸಬಾರ್ದಾ ನಿಮ್ಮ ಅಂಗಡಿಗೆ, ಇದನ್ನು ತೊಗೋಬಾರ್ದಾ, ಈ ಐಡಿಯಾನೇ ಟೋಟಲ್ ನಿಮ್ಗೆ ಇಷ್ಟ ಆಗಲಿಲ್ವಾ, ಎವ್ರಿಥಿಂಗ್ ಫಸ್ಟಿಗೆ ನಾನು ಕೊಡ್ತೀನಿ ಸರ್. ಒಂದು ಆ್ಯಕ್ಷಿಂಗ್ ಅಂದರೂ ಅದನ್ನು ಬರೀತೀನಿ ಸರ್. ಅಲ್ಲಿ ಇಲ್ಲಿ ಈ ಹೀರೋಯಿನ್ ಈ ಮಾಡಲು ಈ ರೀತಿ ಟರ್ನ್ ಆಗ್ತಾಳೆ, ಹೀಗೆ ಮಾಡ್ತಾಳೆ ಅಂತ ಅವ್ರು ಕೊಟ್ಟು, ಅದು ಅಪ್ರೂವಲ್ ಕೊಟ್ಟ ಮೇಲೆ ಅವ್ರ ಅಫಿಷಿಯಲ್ ಲೋಗೋ ತೊಗೊಂಡು ಅವ್ರದ್ದು ನಾನು ಕೆಲಸವನ್ನು ಮಾಡಿಕೊಡೋದು ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಖುಷಿ ಇದೆ. ಅಂದರೆ ಫೀಮೇಲ್ ಆಗಿ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ಒಳಗೆ ಎಂಟ್ರಿ ಕೊಟ್ಟಿದ್ದಕ್ಕಂತೂ ನಿಮ್ಗೆ ರಿಗ್ರೆಟ್ಸ್ ಇಲ್ಲ, ಯಾಕೆಂದರೆ ನೀವು ಎಲ್ಲ ಕಡೆನೂ ಸಕ್ಸಸ್ ಕಂಡಿದ್ದೀರಾ ಮತ್ತು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಅದಕ್ಕೆ ನಿಮ್ಗೇನು ಪೇ ಆಫ್ ಆಗಬೇಕೋ ಅದು ಆಗ್ತಾಯಿದೆ. ಬಟ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನೀವು ಒಂದು ಸೀಮಿತವಾಗಿ ಬರೀ ಒಂದೇ ಒಂದು ಡೈರೆಕ್ಷನ್ ಬಂದೆ ಅಂತ ಡೈರೆಕ್ಷನ್ ಮಾತ್ರ ಅಲ್ಲದೆ ರೈಟಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಜೊತೆಗೆ ಡೈರೆಕ್ಷನ್ನು ಪ್ಲಸ್ ಟೆಕ್ನಿಕಲ್ ಆಗಿ ಎಲ್ಲ ಆಸ್ಪೆಕ್ಟಲ್ಲೂ ಇರೋದ್ರಿಂದ ಹೊಸದಾಗಿ ನಮ್ಮ ಪ್ರೇಕ್ಷಕರಲ್ಲಿ ಯಾರಾದರೂ ಸಿನಿಮಾ ರಂಗಕ್ಕೆ ಬರಂಗಿದ್ರೆ ಅವ್ರಿಗೆ ನಿಮ್ಮ ಕಿವಿ ಮಾತು ಏನಿರುತ್ತೆ? ಮಹಿಳೆಯರು ನಮ್ಮ ಅದೇ ಎಲ್ಲವನ್ನ ಕಲಿತು ಬನ್ನಿ ಅನ್ನೋದು ಮುಖ್ಯವಾಗಿ ಆಗುತ್ತೆ ಸರ್. ಯಾಕಂದರೆ ನನಗೆ ಬಹಳಷ್ಟು ಜನ ನನ್ನ ಹತ್ರ ಬರ್ತಾರೆ, ಬೇರೆಯವ್ರ ಹತ್ರ ಬಂದಿರ್ತಾರೆ, ಸರ್ ನಂಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾರೆ. ಇದೊಂದು ಗಟ್ಟಿಯಾಗಿ ಹೇಳ್ತಾರೆ, ಮೇಡಮ್ ನಂಗೆ ತುಂಬ ಇಂಟ್ರೆಸ್ಟ್ ಇದೆ ಮೇಡಮ್, ನಾನು ತುಂಬ ಚೆನ್ನಾಗಿ ಹಾಡ್ತೀನಿ ಮೇಡಮ್, ನನಗೆ ಅವಕಾಶ ಕೊಡಿ ಮೇಡಮ್ ಅಂತ ಹೇಳ್ತಾರೆ. ಅದರ ಜೊತೆಗೆ ಹಾಡುವುದರ ಜೊತೆಗೂ ಕೂಡ ಅದ್ರ ಹಿಂದೆ ಒಂದು ಇನ್ಡೆಪ್ತ್ ಕಲಿಕೆ ಇದೆ. ಸಿನಿಮಾಗೆ ಹಾಡಬೇಕು ಅಂದಾಗ ಒಂದು ಬೇರೆ ಕಲಿಕೆ ಇದೆ. ಆಮೇಲೆ ನನಗೆ ಆಮೇಲೆ ಏನೂ ಗೊತ್ತಿಲ್ಲ ಮೇಡಮ್, ನೀವು ನೋಡಿದ್ದೀನಿ, ನೀವು ಹೇಗೆ ಬಂದಿದ್ದೀರೋ ನಾನು ಹಾಗೆ ಬರಬೇಕು ಅಂತ ಇದೆ. ಚೆನ್ನಾಗಿ ನೀವು ಬೆಳೆದಿದ್ದೀರಾ ಅಥವಾ ನಿಮ್ಮ ಕೆಲಸಗಳು ನನಗೆ ಇಷ್ಟ ಆಗ್ತವೆ, ನಿಮ್ಮ ಜೊತೆಗಿದ್ದರೆ ನಾನು ಏನೂ ಕಲ್ಕೋಬಹುದು ಮೇಡಮ್, ನಾನು ನಿಮ್ಮ ಬಂದುಬಿಟ್ಟು ನಿಮ್ಮ ಜೊತೆಗಿರ್ತೀನಿ, ಕಲಿತೀನಿ, ನನಗೂ ಕಲಿಸ್ಕೊಡ್ತೀರಾ ಅಂತಲೂ ಸುಮಾರು ಜನ ಕೇಳ್ತಾರೆ. ಆದರೆ ಸರ್ ಹಾಗೆ ಕಲಿಯೋಕ್ಕಾಗಲ್ಲ. ಆಮೇಲೆ ಹಾಗೆ ಬರೋರು ಕೂಡ ಅವ್ರಿಗೆ ಅದೇನಂದ್ರೆ ಸಿನಿಮಾ ಅಂದರೆ ಒಂದು ಬೇರೆ ರೀತಿ ಚಮಕ್ ಅಂತಾರಲ್ಲ, ಆ ಚಮಕ್ ಖುಷಿ ಇರ್ತದ್ರಿ ಅವ್ರಿಗೆ. ಒಂಥರ ಅದೇನೋ ಬ್ಯೂಟಿ, ಅದು ಆ್ಯಕ್ಟಿಂಗಲ್ಲಿ ಬರೋರನ್ನ ಹೀರೋಯಿನ್ ಆಗ್ಬೇಕು ಮೇಡಮ್ ಅಂತ ಬರೋರು ಹುಡುಗಿಯರಾಗಿರ್ಬೋದು, ಅವ್ರಿಗೆ ಒಂದು ಬೇರೆ ಏನೋ ಅದು ಫೀಲ್ ಇರುತ್ತೆ ಸರ್, ಅನ್ಡೆಪ್ತ್ ಇರುತ್ತೆ. ಆ ಖುಷಿಲಿ ಬಂದುಬಿಡ್ತಾರೆ, ಆ ಫ್ಲೋಲ್ಲಿ ಬಂದುಬಿಡ್ತಾರೆ. ಈಗ ನನ್ನ ಸಿನಿಮಾ ನೋಡೋ ಅಥವಾ ನನ್ನನ್ನು ನೋಡೋ ಬೇರೆ ಏನನ್ನು ನೋಡಿ ಬರ್ತಾರೆ. ಬಟ್ ರಿಯಾಲಿಟಿ ವಾಸ್ ಟೋಟಲಿ ಚೇಂಜ್. ಬೇರೆ ಇರೋದಕ್ಕೆ ಆ ರಿಯಾಲಿಟಿಯನ್ನು ನೋಡಿದಾಗ ಅವ್ರಿಗೆ ಏನಾಗತ್ತೆ ರೀ, ಇಲ್ಲಿ ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಆವಾಗ ಅವರು ಏನೋ ಇಲ್ಲೂ ಇರೋಕ್ಕಾಗಲ್ಲ, ಅಲ್ಲಿ ಇರೋಕ್ಕಾಗಲ್ಲ. ಸೊ ಇದೆಲ್ಲ ಸಮಸ್ಯೆ ಆಗುತ್ತೆ. ಆದರೆ ನಾನು ಬಂದಾಗ ಮಜಾ ಏನು ಗೊತ್ತೇನ್ರಿ, ನಾವು ಒಬ್ಬರು ಲೇಡಿಯವ್ರ ಜೊತೆ ಕೆಲಸನೇ ಮಾಡಲಿಲ್ಲ. ಯಾವ ಲೇಡಿ ಡೈರೆಕ್ಟರ್ಗಳು ಸುಮಾರು ಅದರಲ್ರಿ, ಯಾರು ನನಗೆ ಕರೀಲೇ ಇಲ್ಲ ಕೆಲಸಕ್ಕೆ. ಇವತ್ತು ನಾನು ಇಟ್ಟೆಲ್ಲ ಮಾಡಿನಂದ್ರೂ ಕರೆಯಲ್ಲ. ನಾನು ಸುಮಾರು ಜನಕ್ಕೆ ಫೋನು ಮಾಡಿದ್ದೆ, ಮೇಡಮ್ ನಂಗೆ ನಿಮ್ಮ ಹತ್ರ ಕೆಲಸ ಮಾಡೋದಿದೆ, ಬರ್ತೀನಿ. ಬೇಡಮ್ಮ, ಸರಿ ಇಲ್ಲ ಇಂಡಸ್ಟ್ರಿ, ನೀವು ಬರಬೇಡ, ನಿನಗೊಂದು ಒಳ್ಳೆಯ ಮಾತು ಹೇಳ್ತೀನಿ, ಜೀವನದಲ್ಲಿ ಒಂದು ಒಳ್ಳೇದು ಹೇಳ್ತೀನಿ ನಾನು, ನೀನು ಬರಕ್ಕೆ ಹೋಗಬೇಡ, ಇದನ್ನೇ ಹೇಳ್ತಾ ಇದ್ರು. ಆದರೆ ಬರಕ್ಕೆ ಹೋಗಬೇಡ ಅಂದರೆ ಏನಾಯಿತು ಅಂದರೆ, ನಾನು ಯೋಚನೆ ಮಾಡ್ತಿದ್ದೆ ಹೋಗಬಾರ್ದು ಅಂತ ಸುಮಾರು ಸತಿ. ಬಟ್ ಏನೋ ಗೊತ್ತಿಲ್ಲ, ಫೇತ್ ಇತ್ತು ಸರ್. ಇಲ್ಲಿ ಅನ್ನ ತಿನ್ಬೇಕಂತಿತ್ತು, ಋಣ ಇತ್ತು, ಅದು ಹಂಗೆ ಕರ್ಕೊಂಡು ಬಂತು ನನಗೆ. ಇವತ್ತು ಬೆಳಗ್ಗೆ ನಾನು ಡಿಸೈಡ್ ಮಾಡಿದರೆ ಸರ್, ಬೇಡ ಇನ್ನು ಸಿನಿಮಾನೇ ಬೇಡ ಇದು ಕೆಲಸ ಅಂತ ನಾನು ಡಿಸೈಡ್ ಮಾಡಿದ್ರೆ, ಸಂಜೆ ನೈಟ್ ಮಲಗಿ ಬೆಳಗ್ಗೆ ಎದ್ದಿರ್ತೇನ್ರಲ್ಲ, ಇಲ್ಲ ಅದನ್ನ ಅರ್ಧಕ್ಕೆ ಬರೆದಿದ್ನೆಲ್ಲ ಕತೆ, ಅದನ್ನ ಪೂರ್ತಿ ಮಾಡೋಣ ಅಂತ ಬರೀತಾ ಕೂತಿರ್ತೀನಿ. ಅದು ಮರ್ತು ಬಿಟ್ಟಿರ್ತೀನಿ, ಹೋಗೋದು ಬೇಡ ಅನ್ನೋದು. ಯಾರೋ ಬೈದಾಗ ಅನಿಸುತ್ತೆ ನನಗೆ, ಹೌದು ಬಿಟ್ಟೋಗ್ಬಿಡ್ಬೇಕಂತ. ಈ ಥರದ್ದು ವೇರಿ ಏನಂತಾರಲ್ಲ, ಡ್ಯಾಮ್ ಅಂದರೆ ಏನೇ, ಬೈ ಹುಕ್ ಬೈ ಕುಕ್ ಐ ವಾಂಟ್ ಟು ಬಿ ಎ ಡೈರೆಕ್ಟರ್. ನಾನು ಇದನ್ನು ಹುಟ್ಟಿನಿಂದಲೇ ಅಂದ್ಕೊಂಡು ಬಂದಿದ್ದೇನೋ ರೀ. ಹಾಗಾಗಿ ನಾನು ಆಗಿದ್ದೀನಿ. ಹೊಸಬರು ಬರೋರಿಗೆ ಬರ್ರಿ, ನಿಮ್ಮಲ್ಲಿ ಅವಕಾಶಗಳಿದ್ದಾವೆ, ನನ್ನ ಸಿನಿಮಾದಲ್ಲಿ ಕೆಲಸಗಳಿದ್ದಾವೆ. ಆದರೆ ನಿಮಗೆ ಕೆಲಸ ಗೊತ್ತಿರಬೇಕು, ಕೆಲಸವನ್ನು ಕಲ್ತಿರಬೇಕು. ಕೆಲಸವನ್ನು ಕಲಿತ್ರೆ ಕನ್ನಡದಲ್ಲಿ ಸರ್ ಎಷ್ಟು ಬರವಣಿಗೆ ಅವಶ್ಯಕತೆ ಇದೆ, ಒಬ್ಬ ರೈಟರ್ ಅವಶ್ಯಕತೆ ಇದೆ. ಅದಾದಮೇಲೆ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ ಎಲ್ಲದರಲ್ಲೂ ಕೆಲಸ ಕಡಿಮೆನೇ ಇದೆ. ಯಾರೂ ಇದೆ, ಯಾಕಂದರೆ ಕ್ರಿಯೇಟಿವಿಟಿ ಇದ್ದೋದಕ್ಕೆ ನಿಮ್ಮ ಟ್ಯಾಲೆಂಟ್ ನನಗೆ ಹೆಂಗೆ ಗೊತ್ತಿರುತ್ತೆ ಸರ್, ಅಲ್ವಾ? ಸೊ ಹಾಗಾಗಿ ನಿಮ್ಮಲ್ಲಿ ಇಚ್ಛಾಶಕ್ತಿ ಇದ್ದವರು ಅಲ್ಲೇ ರೀಲ್ಸ್ ಮಾಡಿಕೊಂಡು, ಅಲ್ಲೇ ನಾನೇನೋ ನಮ್ಮ ಮನ್ಯಾಗ ಏನೋ ಮಾಡ್ತೀನಿ, ನಾನೇ ಎಡಿಟ್ ಮಾಡಿ ನಾನೇ ಮಾಡ್ಕೊಂಡು ನನ್ನ ಮನೆಗೆ ಇರ್ತೀನಿ, ಓಕೆ ನೀವು ಮಾಡಿರಿ. ಅದ್ರ ಆಚೆಗೂ ನೀವು ಇಷ್ಟೊಂದು ವೈಡ್ ಜಗತ್ತನ್ನು ನಿಮಗೆ ತಂದುಕೊಡುವಂಥ ಅವಕಾಶ ಚಿತ್ರರಂಗ ಕೊಡುತ್ತೆ. ಹಾಗಾಗಿ ಎಲ್ಲರೂ ಬರ್ರಿ, ಯಾರ್ಯಾರು ಮಹಿಳೆಯರಿದ್ದೀರಿ, ನನ್ನ ಕಡೆ ಅಂತಂದು ಪೂರ್ಣ ಪ್ರಮಾಣದ ಸಹಕಾರ, ಸಪೋರ್ಟ್. ನೀವು ಮಧ್ಯರಾತ್ರಿ
2 ಗಂಟೆಗೆ ನಾನು ಫೋನ್ ಹಚ್ಚಿರಿ, ಅಕ್ಕ ನನಗೆ ಹೀಗಾಗಿದೆ ಅಂತ, ನಾನು ಯಾರ ಹೆಣ್ಮಕ್ಳ ಬಗ್ಗೆ ಇದ್ರು ನಾನು ಬರ್ತೀನಿ, ಆದರೆ ನೀವು ಕಲ್ಕೊಂಡು ಬರ್ರಿ ಅನ್ನೋದು ನನ್ನ ಮುಖ್ಯವಾದ ಟೋನ್. ಬಟ್ ನೀವೇ ಹೇಳಿದಾಗ ನಿಮಗೆ ಎಷ್ಟೋ ಜನ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು, ಲೇಡಿ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಬೇಕು ಅಂತ ನಿಮ್ಗೇನೆ ಆ ಒಂದು ಡೋರ್ಸ್ ಓಪನ್ ಇಲ್ಲ ಅಂದಾಗ ಹೊಸಬ್ರು ಎಲ್ಲಿ ಕಲ್ತ್ಕೊಂಡ್ಬರ್ಬೇಕು? ನಮ್ಮಲ್ಲಿ ಬರ್ರಿ ಅಲ್ಲ, ಅವ್ರು ಕಲ್ಕೊಂಡ್ ಬರ್ರಿ ಅಂತಂದ್ರೆ ಸಿನಿಮಾ ಬಗ್ಗೆ ತಿಳ್ಕೊಂಡ್ ಬರ್ಬೇಕು ಸರ್, ಬಂದಿರ್ಬೇಕು ಸಿನಿಮಾ ಬಗ್ಗೆ. ಈಗ ರೈಟಿಂಗ್ ಇನ್ ಸಿನಿಮಾ ಏನ್ ಬರೀಬೇಕು, ಏನ್ ಇರುತ್ತೆ, ಸಿನಾರಿಯೋ ಏನಿರುತ್ತೆ, ವಾಟ್ ದ ಸ್ಟ್ರಕ್ಚರ್ ಇನ್ ಏನ್ ವರ್ಕ್ ಆಗುತ್ತೆ, ಅದನ್ನ ರೈಟಿಂಗ್ ಅಲ್ಲಿ ಬರೋರು ಅದನ್ನ ಬರೆದು ತಿಳ್ಕೊಂಡ್ ಬಂದಿರ್ಬೋದು. ನಾನು ಕವನ ಬರಿತೀನಿ, ನಾನು ಕತೆ ಬರೀತೀನಿ, ಅದು ಸಿನಿಮಾಗೆ ಕತೆ ಹೇಗೆ ಬರೆಯೋದು, ವಾಟ್ ಇಸ್ ದ ಸ್ಕ್ರಿಪ್ಟ್ ರೈಟಿಂಗ್, ಅದು ಗೊತ್ತಿರಬೇಕು. ಅದಾದ್ಮೇಲೆ ಅವರು ಒಂದು ಝೋನರ್ ಅನ್ನ ಮಾತ್ರ ಸೀಮಿತವಾಗಿರ್ತಾರೆ ಸರ್. ಅಂದ್ರೆ ಹೆಣ್ಮಕ್ಳದ್ದು ಅಳುವುದನ್ನೇ ಬರಿತಾ ಇರ್ತಾರೆ, ಸ್ಯಾಡ್ ಬರಿತಾ ಇರ್ತಾರೆ, ಕೆಲವೊಬ್ರು ಖುಷಿನ ಬರಿತಾ ಇರ್ತಾರೆ. ತಮ್ಮ ಜೀವನದಲ್ಲಿ ಇದೊಂದು ಮಜಾ ರೀ, ತಮ್ಮ ಜೀವನದಲ್ಲಿ ಏನೋ ಒಂದು ಘಟನೆ ಆಗಿರುತ್ತೆ, ಆ ಘಟನೆ ಆಳವಾಗಿ ಅವ್ರಿಗೆ ಕಾಡಿರುತ್ತೆ, ಅವ್ರಿಗೇನೋ ಸಮಸ್ಯೆ ಆಗಿರುತ್ತೆ, ಅದನ್ನೇ ಕಥೆಯಾಗಿ ಬರೆದಿರ್ತಾರೆ ಸರ್. ಅದು ಸಿನಿಮಾ ಆಗ್ಬೇಕು ಅನ್ನೋ ಇಚ್ಛೆ ಹೊಂದಿರ್ತಾರೆ, ಅದನ್ನೇ ಸಿನಿಮಾ ಮಾಡಿ ಅಂತ ಬರ್ತಾರೆ. ನಿನ್ನ ಕತೆ, ನಿನ್ನ ಸಮಸ್ಯೆ ನಿಮಗೆ, ಪ್ರೇಕ್ಷಕರಿಗೆ ಅಲ್ಲ, ಪ್ರೇಕ್ಷಕರಿಗೆ ಎಂಟರ್ಟೈನ್ಮೆಂಟ್ ಸೆಕ್ಟರಲ್ಲಿ ನಾವು ನೋಡ್ಬೇಕಾಗತ್ತೆ. ಇವೆಲ್ಲ ಸೇರಿಕೊಂಡಾಗ ಒಂದು ಇವತ್ತಿನ ದಿನ ಜಗತ್ತು ವಿಶಾಲವಾಗಿದೆ, ಆನ್ಲೈನ್ ಜಗತ್ತಲ್ಲಿ ಏನ್ ಬೇಕಾದ್ರೂ ಸಿಗುತ್ತೆ. ಸೊ ಎಲ್ಲ ಒಂದು ಹೋಮ್ ವರ್ಕ್ ಮಾಡ್ಕೊಂಡು ಪ್ರಿಪೇರ್ಡ್ ಆಗಿ ಬನ್ನಿ ಅಂತ ಬನ್ನಿ ಸರ್. ನನಗೆ ಯಾರು ಅವಕಾಶ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡಿ ನೀವಿಷ್ಟು ಹೊಸಬರಿಗೆಲ್ಲ ಕೊಡ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ನಾನು ಇವತ್ತಿಲ್ಲಿ ಕೂತ್ಕೊಂಡು ಮಾತಾಡ್ತೀನಿ, ಖುಷಿ ಇದೆ. ಹಾಗೆ ನಿಮ್ಮ ಒಂದೇನಂದ್ರೆ ಒಂದು ತುಣುಕಾಗಿ ನಾನು ಕೆಲಸ ಮಾಡೋಣ. ಯಾರೇ ಹೆಣ್ಮಕ್ಳು ಬಂದರೂ ಏನೇ ಕೆಲಸಗಳು ಬೇಕಂದ್ರೂ ನಮ್ಮ ಹತ್ರ ಕೆಲಸ ಇದ್ದಾವೆ. ನನಗೆ ಹೊಸ ಕತೆ ಬೇಕು, ಹೊಸ ಕಲಾವಿದರು ಬೇಕು, ಯಾಕಂದ್ರೆ ನಾನೇ ಡೈರೆಕ್ಷನ್ ಮಾಡಕ್ರಿ, ನಾನು ಯಾರು ಕಲಾವಿದರು ಇಲ್ಲದೆ ಅಂತೂ ಮಾಡೋಕ್ಕಾಗಲ್ಲ, ಬೇಕೇ ಬೇಕು, ಯಾರಾದರೂ ಎಲ್ಲರೂ ಬೇಕೇ ಬೇಕು. ಇದು ಬಹಳ ತಂಡದ ಕೆಲಸ. ಯಾರು ಬಂದರೂ ಕೂಡ ನಮ್ಮಲ್ಲಿ ತೆರೆದ ಬಾಗಿಲಿದೆ, ಎಲ್ಲರೂ ಬನ್ನಿ, ಆದರೆ ಕಲ್ಕೊಂಡು ಬನ್ನಿ, ನಿಮ್ಗೆ ತಿಳ್ಕೊಂಡು ಬನ್ನಿ, ಏನಿದೆ, ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಅದರಿಂದ ನನಗೇನು ಹೆಲ್ಪ್ ಆಗುತ್ತೆ, ಇದರಲ್ಲಿ ನಾನು ಬೆಳಿಬಹುದಾ. ಯಾಕಂದರೆ ನಾವು ಒಂದೇನೋ ಕಷ್ಟಪಟ್ಕೊಂಡು ಬಂದ್ವಿ ಸರ್, ನಮ್ಮದು ಜರ್ನಿ ಬೇರೆ ಇತ್ತು, ನನ್ನ ಜರ್ನಿ ಬೇರೆ ಇತ್ತು. ನಾನೊಬ್ಳು ಗಟ್ಟಿ ಇದ್ದೆ, ಅದರಲ್ಲಿ ಅದು ಹಿಂಗೆ ಉಳಿರು ಉಳಿದೆ, ಬೆಳ್ಕೊಂಡು ಬಂದ್ಬಿಟ್ಟೆ ನಾನು. ಆದರೆ ಈಗ ಹಂಗಿಲ್ಲ, ಈಗ ಸ್ವಲ್ಪ ಸೂಕ್ಷ್ಮವಾಗಿದೆ ಜನ್ರೇಷನು. ಆಮೇಲೆ ಈಗಿನ ಜನ್ರೇಷನಲ್ಲಿ ನಾನು ಶುರು ಮಾಡಬೇಕಿತ್ತು ಅಂತ ನನಗನ್ಸುತ್ತೆ ಸರ್. ಎಲ್ಲವೂ ಇದೆ ಸರ್, ಏನಿಲ್ಲ ಸರ್. ಇವಾಗ ಯೂಟ್ಯೂಬಲ್ಲಿ ನಿಮ್ಗೆ ಏನೇ ಒಂದು ಬೇಡ ಅಂದರೂ ರಿಸರ್ಚ್ ಮಾಡಲಿಕ್ಕೆ, ಕಲೀಲಿಕ್ಕೆ, ತಿಳ್ಕೊಲಿಕ್ಕೆ ಭಾಳಷ್ಟು ಸ್ಟಫ್ ಇದೆ. ಅಲ್ಲಿಗೆ ತಿಳ್ಕೊಂಡು ಕಲ್ಕೊಂಡು ಬರ್ರಿ, ಏನಾದರೂ ಮಾಡಿರಿ. ನನ್ನಿಂದ ಅಲ್ಲ, ಕನ್ನಡ ಚಿತ್ರರಂಗ ಎಲ್ಲರಿಗೂ ಮಹಿಳೆಯರು ಬರಬೇಕು ಹೆಚ್ಚಿಗೆ ಅನ್ನೋದು ನನ್ನ ಬಹುದೊಡ್ಡ ಕನಸಾಗಿದೆ ಸರ್. ನಮ್ಮದೇ ಒಂದು ಗ್ಯಾಂಗ್ ಮಾಡ್ಕೋಬೋದು. ಈಗ ಯಾರೂ ಇಲ್ಲ ನೋಡಿ ಸರ್. ನಾನು ಹೇಳ್ತೀನಲ್ಲ, ನಾನು ಏನಂತಾರೆ, ನನಗೆ ಹೈವೇ ಇಲ್ಲಿ ನನಗೆ ಕಾಂಪಿಟೇಟ್ರು ಯಾರೂ ಇಲ್ಲ, ಏನೋ ಕಾಂಪಿಟೇಷನ್ ಮಾಡ್ಬೇಕು, ಕಾಂಪಿಟೇಟ್ರು ಇಲ್ಲ. ಹಾಗಾಗಿ ಬರಬೇಕು, ಒಂದು ಆರೋಗ್ಯಕರವಾದಂತಹ ಸಿನಿಮಾಗಳು ಹೊರಗೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಸೀರಿಯಸ್ ಟೋನ್ ಇದ್ದರೆ ಖಂಡಿತ ನಾನು ಎಲ್ಲ ಮಹಿಳೆಯರ ಜೊತೆಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ತನಕ ಬಂದು ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಜರ್ನಿ ಆಫ್ ಸಿನಿಮಾ ಪ್ಲಸ್ ಹೊಸದಾಗಿ ಯಾರು ಸಿನಿಮಾ ರಂಗದೊಳಗೆ ಬರ್ತಾರೆ ಅವ್ರಿಗೆ ಥಿಯೇಟ್ರಿಕಲ್ ರಿಲೀಸ್ ಬಗ್ಗೆ ಮತ್ತು ಹೊಸದಾಗಿ ಯಾರು ಸಿನಿಮಾ ರಂಗದೊಳಗೆ ಬರ್ತಾರೋ ಅವ್ರಿಗೆ ಯಾವ ರೀತಿ ಕನ್ನಡ ಚಿತ್ರರಂಗದೊಳಗೆ ಬರಬೇಕು ಅಂತ ಹೇಳಿ ಎನ್ಕರೇಜ್ ಮಾಡ್ತಾ ನಮ್ಮೊಂದಿಗೆ ಈ ಒಂದು ಸಂಚಿಕೆಯಲ್ಲಿ ಮಾತಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಎ good opportunity to me. अन्नदाता सुखी भव.